ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸ್ವಾವಲಂಬಿ ಸಾರಥಿ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಾವಲಂಬಿ ಸಾರಥಿ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಹಾಗೆ ಬ್ಯಾಂಕ್ ಪಾಸ್ಬುಕ್ಕು, ಕೊಟೇಶನ್ ಬೇಕು. ಕೊಟೇಶನ್ ಅಂದರೆ ನೀವಿವಾಗ ಯಾವ ಗಾಡಿ ತೊಗೋತಿದ್ರೆ ಅಂದರೆ ಕಾರು ಅಥವಾ ಗೂಡ್ಸ್ ಗಾಡಿನೋ ಅದರದ್ದು ಒಂದು ಕೊಟೇಶನನ್ನು ಹಾಕಿಸ್ಕೊಂಬರ್ಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಈ ಸ್ವಾವಲಂಬಿ ಸಾರಥಿ ಅರ್ಜಿಯನ್ನು ಹಾಕೋಕ್ಕೆ ಯಾರು ಅರ್ಹರು ಅಂದರೆ SC ಮತ್ತು ST ಕ್ಯಾಂಡಿಡೇಟ್ಸು, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ದರೆ ನೀವು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇದರಲ್ಲಿ ನಿಮಗೆ ಬರೋಬ್ಬರಿ 4 ಲಕ್ಷಗಳವರೆಗೆ ಸಬ್ಸಿಡಿಯನ್ನು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಇವಾಗ 8 ಲಕ್ಷದ ಗಾಡಿ ತೊಗೊಂಡಿದ್ದೀರಾ ಅಂತ ಅಂದರೆ ಅದರಲ್ಲಿ 4 ಲಕ್ಷಗಳವರೆಗೂ ನಿಮಗೆ ಸಬ್ಸಿಡಿ ಇರುತ್ತೆ. ಇನ್ನು 4 ಲಕ್ಷ ಕಟ್ಟಿದರೆ ನಿಮ್ಮ ಗಾಡಿ ಅಂದರೆ ಗಾಡಿ ನಿಮ್ಮ ಸ್ವಂತದ್ದಾಗುತ್ತೆ. ಈ ಅರ್ಜಿ ದಿನಾಂಕ 7/8/2025ರಿಂದ ಒಂದು ತಿಂಗಳುಗಳವರೆಗೂ ಕಾಲಾವಕಾಶ ಇದ್ದೇ ಇರುತ್ತೆ. ಅಷ್ಟರಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗಿದ್ದರೆ ಇನ್ಯಾಕೆ ತಡ, ನೀವು SC ST ಸಮುದಾಯದವರಾಗಿದ್ದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಹಿಂದೆ ನೀವು ನಿಮ್ಮ ಹತ್ತಿರದ ಕರ್ನಾಟಕವನ್ನು ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಬರೀ ಈ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಅಲ್ಲ, ಸೆಲ್ಫ್ ಲೋನ್ ಆಗಿರ್ಬೋದು, ನೆಕ್ಸ್ಟು ಗಂಗಾ ಕಲ್ಯಾಣ ಅರ್ಜಿ ಆಗಿರ್ಬೋದು, ಹಾಗೆ ಲ್ಯಾಂಡ್ ಪರ್ಚೇಸ್ ಅರ್ಜಿ, ಹೀಗೆ ಇನ್ನೂ ಹಲವಾರು ಅರ್ಜಿಗಳನ್ನು ಕರೆದಿದ್ದಾರೆ. ಆ ಅರ್ಜಿಗಳ ಮಾಹಿತಿ ನಿಮಗೆ ಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಆವಾಗ ಮಾತ್ರ ನಿಮಗೆ ಬೇರೆ ಅರ್ಜಿಗಳ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ. ಆ ಅರ್ಜಿಗಳಿಗೂ ಬೇಕಂದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ, ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.